ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ರಸ್ಕಿನ್ ಬಾಂಡ್ ಅವರಿಂದ ಬರೆಯಲ್ಪಟ್ಟಂತಹ ಟೈಗರ್ ಇನ್ ದ ಟನೆಲ್ ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಸ್ಟೋರಿಯನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಸ್ಟೋರಿಯಲ್ಲಿ ಬರ್ತಕ್ಕಂತಹ ಮುಖ್ಯವಾದ ಕ್ಯಾರೆಕ್ಟರ್ ಯಾರಪ್ಪ ಅಂದ್ರೆ ಬಲ್ದೇವ್ ಅಂತಕ್ಕಂತಹ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಇವನು ಒಂದು ಟ್ರೈಬಲ್ ಕಮ್ಯುನಿಟಿಗೆ ಸೇರಿರ್ತಕ್ಕಂತಹ ವ್ಯಕ್ತಿಯಾಗಿರ್ತಾನೆ ಮತ್ತು ತುಂಬಾ ಬಡತನದಲ್ಲಿ ಜೀವನವನ್ನ ಮಾಡ್ತಾ ಇರ್ತಾನೆ. ಇವನಿಗೆ ತನ್ನದೇ ಆದಂತಹ ಸ್ವಲ್ಪ ಜಮೀನು ಇರುತ್ತೆ, ಬಟ್ ಆ ಜಮೀನಿನಿಂದ ಬಂದಂತಹ ಒಂದು ಬೆಳೆ ಇರ್ಬೋದು ಮತ್ತು ದುಡ್ಡು ಇರ್ಬೋದು, ಅದರಿಂದ ಇವನಿಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬೇರೆ ಒಂದು ಇನ್ಕಮ್ ಅಥವಾ ಬೇರೆ ಒಂದು ಇನ್ಕಮ್ ಸೋರ್ಸ್ ಅನ್ನ ಇವನು ಹುಡುಕ್ತಾ ಇರ್ತಾನೆ. ಹೀಗೆ ಬೇರೆ ಕೆಲಸವನ್ನ ಹುಡುಕ್ತಾ ಇರಬೇಕಾದ್ರೇನೆ ಅವನಿಗೆ ಒಂದು ಕೆಲಸ ಸಿಗುತ್ತೆ. ಆ ಕೆಲಸ ಏನಪ್ಪಾ ಅಂದ್ರೆ ಒಂದು ಅಲ್ಲಿ ರೈಲ್ವೆ ಹಳಿ ಹಾದೋಗಿರುತ್ತೆ ಮತ್ತು ಒಂದು ಸ್ಟೇಷನ್ ಇರುತ್ತೆ. ಆ ಸ್ಟೇಷನ್ ನಲ್ಲಿ ಇವನಿಗೆ ವಾಚ್ಮನ್ ಕೆಲಸ ಸಿಗುತ್ತೆ. ಅಂದ್ರೆ ಇವನ್ ಕೆಲಸ ಏನಪ್ಪಾ ಅಂದ್ರೆ ಆ ಒಂದು ರೈಲು ಹಾದು ಹೋಗ್ತಕ್ಕಂತ ಒಂದು ಹಳಿಯನ್ನ ನೋಡ್ಕೋಬೇಕಾಗಿತ್ತು ಮತ್ತು ರೈಲು ಹೋಗ್ಬೇಕಾದ್ರೆ ಅದಕ್ಕೆ ಪಾಸಿಂಗಿಗೆ ಮುಂದೆ ಹೋಗ್ಬೇಕು ಅಥವಾ ಬೇಡ ಅಂತಕ್ಕಂಥದಕ್ಕೆ ಒಂದು ಸಿಗ್ನಲ್ ಅನ್ನ ಕೊಡ್ತಕ್ಕಂತಹ ಕೆಲಸವನ್ನ ಇವನಿಗೆ ನಿರ್ವಹಿಸಲಾಗಿರುತ್ತೆ. ಇನ್ನು ಇವನ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಇವನು ತನ್ನ ಒಂದು ಹೆಂಡತಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಆ ಒಂದು ಫಾರೆಸ್ಟ್ ಏನಿತ್ತೋ ಅದರ ಪಕ್ಕದಲ್ಲಿದ್ದಂತಹ ಒಂದು ಹಳ್ಳಿಯಲ್ಲಿ ವಾಸವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಇವನು ಮಾತ್ರ ಆ ಒಂದು ರಾತ್ರಿ ಇಡೀ ಎಲ್ಲಿ ವಾಸವಾಗ್ತಿದ್ದ ಅಂದ್ರೆ ಆ ಒಂದು ರೈಲ್ವೆ ಸ್ಟೇಷನ್ ನಲ್ಲಿ ವಾಸ ಮಾಡಬೇಕಾಗಿತ್ತು. ಯಾಕಂದ್ರೆ ಅದನ್ನ ಒಂದು ವಾಚ್ ಮಾಡಬೇಕು ಮತ್ತು ರೈಲ್ಗೆ ಸಿಗ್ನಲ್ ಅನ್ನ ಕೊಡ್ತಕ್ಕಂತ ಕೆಲಸ ಮಾಡಬೇಕಾಗಿದ್ರಿಂದ ಇವನು ಕೆಲವೊಂದ್ ಸಾರಿ ಆ ಒಂದು ಸ್ಟೇಷನ್ ನಲ್ಲಿನೇ ಉಳ್ಕೊಳ್ತಾ ಇದ್ದ. ಮತ್ತು ಕೆಲವೊಂದು ಬಾರಿ ಇವನ ಮಗ ಕೂಡ ಅವನ ಜೊತೆ ಆ ಒಂದು ಸ್ಟೇಷನ್ ನಲ್ಲಿ ಉಳ್ಕೊಳ್ತಾ ಇದ್ದ. ಹೀಗೆ ತನ್ನ ಒಂದು ಕೆಲಸವನ್ನ ನಿರ್ವಹಣೆ ಮಾಡಬೇಕಾದ್ರೆ ಅವನಿಗೆ ಒಂದು ಆಪತ್ತು ಬಂದು ಎದುರಾಗುತ್ತೆ, ಒಂದು ಅಘಾತನೆ ಅಂತ ಹೇಳ್ಬೋದು ನಾವು. ಹಾಗಾದ್ರೆ ಅವನಿಗೆ ಬಂದಂತಹ ಒಂದು ಆಪತ್ತು ಏನು ಅಂತಕ್ಕಂಥದ್ದನ್ನ ಈ ಒಂದು ಸ್ಟೋರಿಯನ್ನ ಡಿಸ್ಕಷನ್ ಮಾಡ್ತಾ ಹೋದಾಗೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಈಗ ಈ ಒಂದು ಸ್ಟೋರಿಯನ್ನ ಸಂಪೂರ್ಣವಾಗಿ ನಾವು ಕಲಿತಾ ಹೋಗೋಣ. ಟೈಗರ್ ಇನ್ ದ ಟನೆಲ್ ಇಸ್ ದ ಸ್ಟೋರಿ ಆಫ್ ಎ ಟ್ರೈಬಲ್ ಮ್ಯಾನ್ ನೇಮ್ಡ್ ಬಲ್ದೇವ್. ಮೊದಲಿಗೆ ಹೇಳಿದಾಗೆ ಒಬ್ಬ ಟ್ರೈಬಲ್ ಮ್ಯಾನ್ ಅಥವಾ ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂತಹ ಬಲ್ದೇವ್ ಅಂತಕ್ಕಂಥವನ ಕತೆ ಇದಾಗಿದೆ. ಬಲ್ದೇವ್ ವಾಸ್ ಎ ಖಲಾಸಿ ಎಟ್ ಎ ಸ್ಮಾಲ್ ಸ್ಟೇಷನ್ ವೇರ್ ಟ್ರೈನ್ಸ್ ಓನ್ಲಿ ಸ್ಟಾಪ್ಡ್ ದೇರ್ ಫಾರ್ ಎ ಫ್ಯೂ ಸೆಕೆಂಡ್ಸ್ ಬಿಫೋರ್ ಎಂಟರಿಂಗ್ ಇನ್ ಟು ದ ಟನೆಲ್. ಆ ಒಂದು ಟನೆಲ್ ಅಥವಾ ಒಂದು ಸುರಂಗ ಮಾರ್ಗದ ಒಳಗಡೆಯಿಂದ ಒಂದು ಟ್ರೈನ್ ಹಳಿ ಹಾದೋಗಿರುತ್ತೆ. ಅದರ ಒಂದು ವಾಚ್ಮನ್ ಕೆಲಸವನ್ನ ಅಂದ್ರೆ ಅದನ್ನ ಆ ಒಂದು ಹಳಿಯನ್ನ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಇವನು ಮಾಡ್ತಾ ಇರ್ತಾನೆ. He had a wife and 2 children. ಇವನಿಗೆ ಇಬ್ಬರು ಮಕ್ಕಳು ಮತ್ತು ಒಬ್ಬ ಹೆಂಡತಿ ಕೂಡ ಇರ್ತಾರೆ. They lived in a village on the outskirts of the forest about 3 miles away from the station. ಇವನ ಒಂದು ಸ್ವಂತ ಮನೆ ಎಲ್ಲಿ ಇರುತ್ತಪ್ಪ ಅಂದ್ರೆ ಇವನೇನು ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ನಲ್ವಾ ಆ ಸ್ಟೇಷನ್ ಇಂದ ಸುಮಾರು 3 ಮೈಲಿಗಳಷ್ಟು ದೂರದಲ್ಲಿ ಇರುತ್ತೆ ಮತ್ತು ಆ ಹಳ್ಳಿ ಆ ಒಂದು ಔಟ್ಸ್ಕರ್ಟ್ ಅಂದ್ರೆ ಆ ಒಂದು ಫಾರೆಸ್ಟ್ ಏನಿರುತ್ತೋ ಅದರ ಒಂದು ಅಂಚಿನಲ್ಲಿ ಇರುತ್ತೆ. ಬಲ್ದೇವ್ ವಾಸ್ ಅವೇಕ್ ಎಟ್ ದ ನೈಟ್. ಬಲ್ದೇವ್ನಿಗೆ ಆ ರಾತ್ರಿ ಎಚ್ಚರವಾಗಿರುತ್ತೆ, ಅಂದ್ರೆ ಅವನೇನು ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ನೋ ಆ ಸಂದರ್ಭದಲ್ಲಿ. ಹಿಸ್ ಸನ್ ತೆಂಬು ವಾಸ್ ಸ್ಲೀಪಿಂಗ್ ಅಲಾಂಗ್ ವಿತ್ ಹಿಸ್ ಫಾದರ್ ಇನ್ ದ ಹಟ್. ಅಲ್ಲಿ ಏನು ಸಣ್ಣ ಗುಡಿಸಲು ಇತ್ತು ಅವ್ರದ್ದು ಸ್ಟೇಷನ್ ಹತ್ರ, ಅಲ್ಲಿ ಅವನ ಮಗನ ಜೊತೆ ಇವನು ಮಲಗಿರ್ತಾನೆ. ಬಲ್ದೇವ್ಸ್ ಫ್ಯಾಮಿಲಿ ವಾಸ್ ಇನ್ ದ ವಿಲೇಜ್ ವೇರ್ ದೇ ಹ್ಯಾಡ್ ಸ್ಮಾಲ್ ರೈಸ್ ಫೀಲ್ಡ್ ವಿಚ್ ಡಿಡ್ ನಾಟ್ ಪ್ರೊವೈಡ್ ದೆಮ್ ಮೋರ್ ದ್ಯಾನ್ ಲಿವಿಂಗ್. ಮೊದಲಿಗೆ ಹೇಳಿದಾಗೆ ಅವರ ಒಂದು ಹಳ್ಳಿಯಲ್ಲಿ ಒಂದು ರೈಸ್ ಫೀಲ್ಡ್ ಇರುತ್ತೆ, ಬಟ್ ಅದರಿಂದ ಬಂದಂತಹ ಬೆಳೆಯಿಂದ ಇವರಿಗೆ ಜೀವನವನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಟು ಅರ್ನ್ ಎಕ್ಸ್ಟ್ರಾ ಮನಿ ಬಲ್ದೇವ್ ಜಾಯಿಂಡ್ ಆಸ್ ಎ ವಾಚ್ಮನ್. ಅವನ ಜಮೀನಿನಿಂದ ಬಂದಂತಹ ದುಡ್ಡು ಅವನ ಜೀವನಕ್ಕೆ ಸಾಕಾಗದೇ ಇರೋ ಕಾರಣದಿಂದಾಗಿ ಅವನು ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ವಾಚ್ಮನ್ ಆಗಿ ಕೆಲಸವನ್ನ ಸೇರ್ಕೊಳ್ತಾನೆ. He was responsible for signaling, checking whether the tunnel was empty and the train passed through the tunnel safely. ಇವನ ಕೆಲಸ ಏನಪ್ಪಾ ಅಂದ್ರೆ ಒಂದು ಆ ಟ್ರೈನ್ ಅಲ್ಲಿ ಏನು ಹೋಗ್ತಾ ಇತ್ತೋ ಆ ಒಂದು ಟ್ರೈನ್ಗೆ ಸಿಗ್ನಲ್ ಅನ್ನ ಕೊಡ್ತಕ್ಕಂಥದ್ದು, ಆ ಒಂದು ರೈಲ್ವೆ ಹಳಿಗಳು ಕ್ಲಿಯರ್ ಆಗಿದಾವೋ ಇಲ್ವೋ ಅಂತಕ್ಕಂಥ ಒಂದು ಮೆಸೇಜ್ ಅನ್ನ ಇವನು ಕೊಡಬೇಕಾಗಿತ್ತು. ಸ್ಟಿಲ್ ಡ್ರೌಸಿ he took the lamp and went out along the rails. ನೋಡಿ, ಸ್ಟಿಲ್ ಡ್ರೌಸಿ ಅಂದ್ರೆ ಈಗ ತಾನೇ ಅವನು ನಿದ್ದೆಯಿಂದ ಎಚ್ಚರಗೊಂಡಿದ್ದಾನೆ. ಹಾಗಾಗಿ ಇನ್ನು ಡ್ರೌಸಿ ಅಂದ್ರೆ ನಿದ್ರೆಯ ಒಂದು ಮಂಪರಿನಲ್ಲಿ ಹಾಗೆ ಇದ್ದಾನೆ ಮತ್ತು ಒಂದು ಲ್ಯಾಂಪ್ ಅನ್ನ ತೆಗೆದುಕೊಂಡು ಆ ಒಂದು ರೈಲ್ವೆ ಹಳಿಗಳ ಮೇಲೆ ಅವನು ನೋಡ್ಕೊಳ್ತಾ ಹೋಗ್ತಾ ಇದ್ದಾನೆ. ಎಂಟರಿಂಗ್ ಇನ್ ಟು ದ ಟನೆಲ್ ಬಲ್ದೇವ್ ವಾಸ್ ಥಿಂಕಿಂಗ್ ಅಬೌಟ್ ದ ವೈಲ್ಡ್ ಅನಿಮಲ್ಸ್ ಹಿ ಮೈಟ್ ಫೇಸ್. ತನ್ನ ಒಂದು ಕೆಲಸವನ್ನ ಮಾಡ್ತಾ ಮುಂದೆ ಹೋಗ್ಬೇಕಾದ್ರೆ ಆ ಒಂದು ಕಾಡಿನಲ್ಲಿ ಇರ್ತಕ್ಕಂಥ ಒಂದು ಕಾಡು ಪ್ರಾಣಿಗಳ ಬಗ್ಗೆ ಅವನು ವಿಚಾರವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ಆ ಒಂದು ವೇಳೆ ಕಾಡು ಪ್ರಾಣಿಗಳು ನನ್ನನ್ನು ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋದು ಅಂತಕ್ಕಂಥ ವಿಚಾರ ಅವನ ತಲೆಯಲ್ಲಿ ಬರ್ತಾ ಇದೆ. He heard many stories about the famous tunnel tiger who killed many people often comes to this place. ಜನಗಳು ಮಾತನಾಡ್ತಕ್ಕಂತಹ ಒಂದು ಟೈಗರ್ ಬಗ್ಗೆ ಇವನು ವಿಚಾರವನ್ನ ಮಾಡ್ತಾನೆ. ಅಲ್ಲಿ ಜನಗಳೆಲ್ಲ ಕೂಡ ಮಾತನಾಡ್ಕೊಳ್ತಾ ಇದ್ರು, ಅಂದ್ರೆ ಆ ಒಂದು ಏರಿಯಾದಲ್ಲಿ ಆ ಫಾರೆಸ್ಟ್ ಅಲ್ಲಿ ಒಂದು ಟೈಗರ್ ಇದೆ ಮತ್ತು ಆ ಒಂದು ಟೈಗರ್ ಅನೇಕ ಜನಗಳನ್ನ ಕೊಂದು ಹಾಕಿಬಿಟ್ಟಿದೆ ಅಂತಕ್ಕಂತಹ ಮಾತುಗಳನ್ನ ಜನರೆಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ರು.
ಬಟ್ he had not seen the tiger since his appointment in the job a month ago. ಸುಮಾರು ಒಂದು ತಿಂಗಳ ಹಿಂದೆನೆ ಅವನು ಕೆಲಸಕ್ಕೆ ಸೇರ್ಕೊಂಡಿದ್ದ, ಅಂದ್ರೆ ಆ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಅವನಿಗೆ ಸಿಕ್ಕಿತ್ತು. ಅಲ್ಲಿಂದನೂ ಕೂಡ ಆ ಒಂದು ಟೈಗರ್ ಅನ್ನ ಅವನು ನೋಡಿರ್ಲಿಲ್ಲ. ಆ ಫಾರೆಸ್ಟ್ ಅಲ್ಲಿ ಅವನು ಆ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅವನ ಕಣ್ಣಿಗೆ ಮಾತ್ರ ಆ ಒಂದು ಟೈಗರ್ ಬಿದ್ದಿರ್ಲಿಲ್ಲ. Baldev walked confidently because he was a tribal man and he was not new to the forests. ಎಸ್, ಅವನು ಯಾವುದೇ ಒಂದು ಕಾಡು ಪ್ರಾಣಿಗೂ ಕೂಡ ಭಯ ಪಡೆದೇನೆ ತುಂಬಾ ಕಾನ್ಫಿಡೆಂಟ್ ಆಗಿ ಧೈರ್ಯದಿಂದನೇ ಆ ಒಂದು ಹಳಿಗಳ ಮೇಲೆ ನಡ್ಕೊಂಡವನು ಮುಂದೆ ಆ ರಾತ್ರಿಯಲ್ಲಿ ಹೋಗ್ತಾ ಇರ್ತಾನೆ. ಯಾಕೆಂದ್ರೆ ಅವನಿಗೆ ಒಂದು ಧೈರ್ಯ ಇದೆ, ಅದೇನಪ್ಪ ಅಂದ್ರೆ ಹಿ ವಾಸ್ ನಾಟ್ ನ್ಯೂ ಟು ದ ಫಾರೆಸ್ಟ್, ಈ ಒಂದು ಕಾಡಿಗೆ ನಾನೇನು ಹೊಸಬ ಅಲ್ಲ ಅಂತಕ್ಕಂತಹ ಒಂದು ಧೈರ್ಯ ಅವನಲ್ಲಿ ಇರುತ್ತೆ. ಅದರ ಜೊತೆಗೆ ಹಿ ವಾಸ್ ಎ ಟ್ರೈಬಲ್ ಮ್ಯಾನ್, ಅಂದ್ರೆ ನಾನು ಒಂದು ಬುಡಕಟ್ಟು ಜನಾಂಗಕ್ಕೆ ಸೇರಿರ್ತಕ್ಕಂಥವನು, ನಾನು ಕಾಡಲ್ಲೇ ವಾಸ ಮಾಡ್ತೇನೆ ಮತ್ತು ನನಗೆ ತುಂಬಾ ಧೈರ್ಯ ಇದೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಅವನಲ್ಲಿ ಇರುತ್ತೆ. He carried a small axe like his forefathers. ಎಸ್, ಅವನ ಬಳಿ ಒಂದು ಆಕ್ಸ್ ಅಥವಾ ಒಂದು ಕೊಡಲಿ ಅಂತ ಕರಿಬಹುದು ನಾವು, ಅದು ಯಾವಾಗಲೂ ಕೂಡ ಅವನ ಬಳಿ ಇದ್ದೇ ಇತ್ತು. ಯಾಕೆಂದ್ರೆ ಅವನು ಟ್ರೈಬಲ್ ಕಮ್ಯುನಿಟಿಗೆ ಸೇರಿಕೊಂಡಿರೋದ್ರಿಂದ ಪ್ರತಿಯೊಬ್ಬ ಟ್ರೈಬಲ್ ಕಮ್ಯುನಿಟಿ ಹತ್ರನು ಯಾವ್ದಾದ್ರು ಒಂದು ಆರ್ಮ್ ಅಥವಾ ಒಂದು ಏನಾದ್ರೂ ಆಯುಧ ಇದ್ದೇ ಇರ್ತಾ ಇತ್ತು. ಹಾಗಾಗಿ ಇವನ ಬಳಿಯೂ ಕೂಡ ಒಂದು ತುಂಬಾ ಹರಿತವಾಗಿರ್ತಕ್ಕಂಥ ಒಂದು ಆಕ್ಸ್ ಇರುತ್ತೆ, ಕೊಡಲಿ ಇರುತ್ತೆ. ಇಟ್ಸ್ ಹೆಡ್ ಈಸ್ ಮೇಡ್ ಅಪ್ ಆಫ್ ಪ್ಯೂರ್ ಸ್ಟೀಲ್. ಎಸ್, ಆ ಒಂದು ಕೊಡ್ಲಿ ಇರುತ್ತಲ್ವಾ, ಅದು ತುಂಬಾ ಪ್ಯೂರ್ ಆಗಿರ್ತಕ್ಕಂಥ ಒಂದು ಸ್ಟೀಲ್ ಇಂದ ಮಾಡಲ್ಪಟ್ಟಿರುತ್ತೆ. ಬಲ್ದೇವ್ ಹ್ಯಾಡ್ ಆಲ್ರೆಡಿ ಕಿಲ್ಡ್ ಎ ಯಂಗ್ ಬೋರ್ ವಿತ್ ಇಟ್. ಎಸ್, ಒಂದು ಕಾಡು ಹಂದಿಯನ್ನ ಅದೇ ಕೊಡಲಿಯಿಂದಾನೆ ಅವನು ಆಲ್ರೆಡಿ ಕೊಂದಿರ್ತಾನೆ. ದಿಸ್ ಆಕ್ಸ್ ವಾಸ್ ಎ ಪಾರ್ಟ್ ಆಫ್ ಹಿಮ್ಸೆಲ್ಫ್. ವೆರ್ ಎವರ್ ಹಿ ವೆಂಟ್ ದ ಆಕ್ಸ್ ವಾಸ್ ಆಲ್ವೇಸ್ ಇನ್ ಹಿಸ್ ಹ್ಯಾಂಡ್. ಎಸ್, ಇವನು ಎಲ್ಲೇ ಹೋದ್ರೂ ಕೂಡ ಆ ಒಂದು ಆಕ್ಸ್ ಅನ್ನ ತೆಗೆದುಕೊಂಡು ಹೋಗ್ತಾ ಇರ್ತಾನೆ. ಅವನು ಯಾವುದೇ ಒಂದು ಮಾರ್ಕೆಟ್ಗೆ ಹೋಗ್ಲಿ ಅಥವಾ ಫಾರೆಸ್ಟ್ ಅಲ್ಲಿ ತಿರುಗಾಡ್ಲಿ ಅಥವಾ ಊರಲ್ಲಿ ತಿರುಗಾಡ್ಲಿ, ಎಂತಹದೇ ಸಂದರ್ಭ ಇದ್ರೂ ಕೂಡ ಆ ಒಂದು ಕೊಡಲಿಯಿಂದ ಅವನು ದೂರ ಇರ್ತಾ ಇರಲಿಲ್ಲ, ಅದು ಯಾವಾಗ್ಲೂ ಕೂಡ ಅವನ ಬಳಿ ಇರ್ತಾ ಇತ್ತು. Baldev started repairing the signal lamp as it was not working. ಎಸ್, ಅಲ್ಲೊಂದು ಏನು ಸಿಗ್ನಲ್ ಲ್ಯಾಂಪ್ ಇರುತ್ತಲ್ವಾ, ಅದು ಆಲ್ರೆಡಿ ಆರಿ ಹೋಗ್ತಾ ಇರುತ್ತೆ. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ದೀಪ ಏನಾಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಥವಾ ಕತ್ಲೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಒಂದು ಲ್ಯಾಂಪ್ ಅನ್ನ ಮತ್ತೆ ಉರಿಸಬೇಕಾದಂತಹ ಒಂದು ಕೆಲಸ ಅವನದಾಗಿತ್ತು. ದ ಮೇಲ್ ವಾಸ್ ಅಬೌಟ್ ಟು ಕಮ್ ಇನ್ 5 minutes. ಮೇಲ್ ಅಂದ್ರೆ ಇಲ್ಲಿ ಆ ಟ್ರೈನ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೋಬೇಕು, ಮೇಲ್ ಟ್ರೈನ್. ಸೊ ಆ ಒಂದು ಟ್ರೈನ್ ಬರೋದಕ್ಕೆ ಇನ್ನೊಂದು 5 ನಿಮಿಷ ಟೈಮ್ ಅಲ್ಲಿ ಇರುತ್ತೆ. ದೆನ್ ಸಡನ್ಲಿ ಹಿ ಹರ್ಡ್ ದ ಫ್ರೈಟನ್ಡ್ ಕ್ರೈ ಆಫ್ ಎ ಬಾಕಿಂಗ್ ಡೀರ್. ಎಸ್, ಇದ್ಕಿದ್ದಂಗೆ ಅದೇ ಟೈಮಲ್ಲಿನೇ ಒಂದು ಡೀರ್ ಅಥವಾ ಒಂದು ಜಿಂಕೆ ಜೋರಾಗಿ ಬಾರ್ಕಿಂಗ್ ಅಂದ್ರೆ ಚೀರೋದನ್ನ ಅವನು ಕೇಳಿಸ್ಕೊಳ್ತಾನೆ. ಆಫ್ಟರ್ ಆನ್ ಇನ್ಸ್ಟಾಂಟ್ಸ್ ಹೆಜಿಟೇಷನ್ ಹಿ ಲಿಟ್ ದ ಸಿಗ್ನಲ್ ಲ್ಯಾಂಪ್ ಅಂಡ್ ಹಿ ವಾಕ್ಡ್ ಕ್ವಿಕ್ಲಿ ಡೌನ್ ದ ಟನೆಲ್. ಎಸ್, ಆ ಒಂದು ಸೌಂಡ್ ಅನ್ನ ಕೇಳ್ಬಿಟ್ಟು ಅವನಿಗೆ ಸ್ವಲ್ಪ ಭಯ ಆಗುತ್ತೆ. ಹಾಗಾಗಿನೇ ಅವನು ಹೆಜಿಟೇಷನ್ ಅಂದ್ರೆ ಹಿಂಜರಿತಾನೆ, ಆ ಒಂದು ಸಿಗ್ನಲ್ ಲ್ಯಾಂಪ್ ಅನ್ನ ಲಿಟ್ ಅಂದ್ರೆ ಹಚ್ತಾನೆ. ಮತ್ತು ಹಿ ವಾಕ್ಡ್ ಕ್ವಿಕ್ಲಿ ಅಂದ್ರೆ ಅಲ್ಲಿಂದ ಬೇಗ ಬೇಗ ನಡ್ಕೊಂಡು ಆ ಒಂದು ಟನೆಲ್ ಕಡೆ, ಅಂದ್ರೆ ಆ ಒಂದು ಟನೆಲ್ ಕರೆಕ್ಟ್ ಆಗಿದೆನೋ ಅದು ಇಲ್ವೋ ಅಥವಾ ಕ್ಲಿಯರ್ ಆಗಿದೆನೋ ಇಲ್ವೋ ಆ ಒಂದು ಟ್ರೈನ್ ಪಾಸ್ ಆಗ್ಲಿಕ್ಕೆ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಅಂತೇಳಿ ಟನೆಲ್ ಕಡೆ ಅಥವಾ ಆ ಒಂದು ಸುರಂಗದ ಮಾರ್ಗದಲ್ಲಿ ನಡ್ಕೊಂಡು ಮುಂದೆ ಹೋಗ್ತಾನೆ. ಮನಸ್ಸಲ್ಲಿ ಅವನಿಗೆ ಸ್ವಲ್ಪ ಆತಂಕನೂ ಕೂಡ ಇರುತ್ತೆ. ಆಫ್ಟರ್ ಚೆಕಿಂಗ್ ದ ಲೈನ್ ಹಿ ರಿಟರ್ನ್ ಟು ದ ಎಂಟ್ರೆನ್ಸ್ ಆಫ್ ದ ಟನೆಲ್. ಎಸ್, ಆ ಒಂದು ರೈಲ್ವೆ ಟ್ರ್ಯಾಕ್ ಸರಿಯಾಗಿದೆನೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೊಂಡು ಅವನು ವಾಪಸ್ ಬಂದು ಆ ಒಂದು ಟನೆಲ್ನ ಎಂಟ್ರೆನ್ಸ್ಗೆ ಬಂದು ನಿಂತ್ಕೊಳ್ತಾ ಇದ್ದಾನೆ. ಆ್ಯಂಡ್ ಸ್ಯಾಟ್ ಡೌನ್ ಟು ವೇಟ್ ಫಾರ್ ದ ಮೇಲ್ ಟ್ರೈನ್. ಎಸ್, ಆ ಒಂದು ಮೇಲ್ ಟ್ರೈನ್ ಇನ್ನೂ ಬರಲಿಕ್ಕೆ ಟೈಮ್ ಇತ್ತು, ಹಾಗಾಗಿ ಅವನು ಅಲ್ಲೇನೆ ಕೂತ್ಕೊಳ್ತಾ ಇದ್ದಾನೆ. The train was late and Baldev soon forgot the surroundings and began to nod. ಎಸ್, ಇನ್ನು ಟ್ರೈನ್ ಯಾಕೋ ಬರಲಿಲ್ಲ, ಟೈಮ್ ಆದ್ರೂ ಕೂಡ ಆ ಒಂದು ಟ್ರೈನ್ ಬರೋದೇ ಇಲ್ಲ, ತುಂಬಾ ಲೇಟ್ ಆಗ್ತಾ ಇತ್ತು. ಹೀಗಾಗಿ ಅವನಿಗೆ ಏನಾಗುತ್ತೆ ಅಂದ್ರೆ ಆ ಒಂದು ರಾತ್ರಿಯಲ್ಲಿ ನಿದ್ದೆ ಬರ್ತಾ ಇದೆ ಮತ್ತು ತಾನು ಎಲ್ಲಿದ್ದೇನೆ ಅಂತಕ್ಕಂತಹದ್ದನ್ನು ಕೂಡ ಅವನು ಮರಿತಾ ಇದ್ದಾನೆ. ಅಂದ್ರೆ ಸುತ್ತಮುತ್ತಲೂ ದಟ್ಟವಾದಂತಹ ಒಂದು ಅರಣ್ಯ ಇದ್ರೂ ಕೂಡ ಅವನಿಗೆ ಅಲ್ಲಿ ನಿದ್ರೆ ಬರ್ತಾ ಇದೆ. ಬಿಗ್ಯಾನ್ ಟು ನಾಡ್ ಅಂದ್ರೆ ತೂಕಡಿಸ್ಲಿಕ್ಕೆ ಅಥವಾ ತೂಗಡಿಸ್ತಾ ಕೂತ್ಕೊಳ್ತಾ ಇದ್ದಾನೆ. There was a low grunt which resounded from the top of the cutting. ಎಸ್, ಆ ಒಂದು ರೈಲ್ವೆ ಟ್ರ್ಯಾಕ್ ಏನು ಹಾದೋಗಿರುತ್ತಲ್ವಾ, ಆ ಒಂದು ಟನಲ್ ಇರುತ್ತಲ್ವಾ, ಅದರ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಸೌಂಡ್ ಬರ್ತಾ ಇದೆ. ಗ್ರಂಟಿಂಗ್ ಅಂದ್ರೆ ಒಂದು ಯಾವ್ದಾದ್ರು ಪ್ರಾಣಿ ಒದರ್ತಕ್ಕಂತಹ ಒಂದು ಸೌಂಡ್ ಅಲ್ಲಿ ಕೇಳಿಸುತ್ತೆ. ದ್ಯಾಟ್ ವಾಸ್ ದ ಸೌಂಡ್ ಮೇಡ್ ಬೈ ದ ಟೈಗರ್. ಎಸ್, ಅವನಿಗೆ ಅರ್ಥ ಆಗುತ್ತೆ ಈ ಒಂದು ಗ್ರಂಟಿಂಗ್ ಸೌಂಡ್ ಬರ್ತಕ್ಕಂಥದ್ದು ಬೇರೆ ಯಾವುದೇ ಪ್ರಾಣಿದಲ್ಲ, ಇದು ಟೈಗರ್ದೆ ಅಂತೇಳಿ ಅವನಿಗೆ ಗೊತ್ತಾಗುತ್ತೆ. ಇಮ್ಮಿಡಿಯೇಟ್ಲಿ ಬಲ್ದೇವ್ ವೋಕ್ ಅಪ್. ಎಸ್, ಇದ್ಕಿದ್ದಂಗೆ ಅವನಿಗೆ ಅಂದ್ರೆ ಏನು ತೂಕಡಿಸ್ತಾ ಇದ್ನಲ್ವಾ, ಎಚ್ಚರ ಆಗ್ತಾ ಇದೆ. ಅಂಡ್ ಬಿಕೇಮ್ ಅಲರ್ಟ್. ತುಂಬಾ ಅಲರ್ಟ್ ಆಗಿ ಅವನು ಎಲ್ಲ ಕಡೆ ವಾಚ್ ಮಾಡ್ತಾನೆ. He held the axe tightly and looked at the direction from which the animal was approaching.
ಎಸ್ ಯಾವ ಕಡೆ ಆ ಒಂದು ಟೈಗರ್ ಬರ್ತಾ ಇದೆ ಅಂತೇಳಿ ನೋಡ್ತಾನೆ ತನ್ನ ಒಂದು ಕೈಯಲ್ಲಿ ಏನು ಕೊಡ್ಲಿ ಇತ್ತಲ್ವಾ ಅದನ್ನ ಬಿಗಿಯಾಗಿ ಹಿಡ್ಕೊಳ್ತಾನೆ ಮತ್ತು ಆ ಒಂದು ಟೈಗರ್ನ ಒಂದು ಧ್ವನಿ ಯಾವ ಕಡೆ ಬರುತ್ತೋ ಆ ಕಡೆ ತನ್ನ ಒಂದು ಮುಖವನ್ನು ಮಾಡಿಕೊಂಡು ನಿಂತ್ಕೊಳ್ತಾನೆ. ಅಂದ್ರೆ ಆ ಒಂದು ಟೈಗರ್ಗೋಸ್ಕರ ವೇಟಿಂಗ್ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಆ ಒಂದು ಟೈಗರ್ ಅವನ ಮೇಲೆ ಈಗ ಜಂಪ್ ಮಾಡಲಿಕ್ಕೆ ಸಾಧ್ಯತೆ ಇತ್ತು. ದೇರ್ ವಾಸ್ ಎ ಸೈಲೆನ್ಸ್ ಫಾರ್ ಸಮ್ ಟೈಮ್. ಎಸ್ ಹಾಗೆ ಟೈಗರ್ ಬರುತ್ತೆ ಅಂತ ಅವನು ವೇಟ್ ಮಾಡ್ತಾ ಇರ್ತಾನೆ. ಬಟ್ ಅಲ್ಲಿ ಯಾವುದೇ ಒಂದು ಸೌಂಡ್ ಬರೋದಿಲ್ಲ. ತುಂಬಾ ಪ್ರಶಾಂತವಾಗಿರ್ತಕ್ಕಂತಹ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ. ಆಲ್ ಆಫ್ ಎ ಸಡನ್ ದ ಟೈಗರ್ ಹ್ಯಾಡ್ ಸ್ಪ್ರಂಗ್ ಇನ್ ಟು ದ ಕಟ್ಟಿಂಗ್ ಆಫ್ ದ ಟನಲ್. ಎಸ್ ಇದ್ಕಿದ್ದಂಗೆನೆ ಆ ಒಂದು ಟನಲ್ ಏನಿರುತ್ತೋ ಆ ಟನಲ್ ಮೇಲ್ಗಡೆಯಿಂದ ಆ ಒಂದು ಟೈಗರ್ ಆ ಬಲ್ದೇವನ ಮೇಲೆ ಜಿಗಿಯುತ್ತೆ. ಬಲ್ದೇವ್ ಸಾ ದ ಟೈಗರ್ ಕಮಿಂಗ್ ಟುವರ್ಡ್ಸ್ ಹಿಸ್ ಡಿರೆಕ್ಷನ್. ಎಸ್ ತನ್ನ ಕಡೆನೆ ಆ ಒಂದು ಟೈಗರ್ ಜಂಪ್ ಮಾಡ್ತಾ ನೆಗೆತಾ ನನ್ನ ಕಡೆನೆ ಬರ್ತಾ ಇದೆ ಅಂತೇಳಿ ಅವನಿಗೆ ಅರ್ಥ ಆಗುತ್ತೆ. ಅದು ನುಗ್ಗಿ ಬರ್ತಾ ಇರುತ್ತೆ ಇವನ್ ಕಡೆ. ಹಿ ಸ್ಟುಡ್ ವಿತ್ ಹಿಸ್ ಬ್ಯಾಕ್ ಟು ದ ಸಿಗ್ನಲ್ ಪೋಸ್ಟ್. ಎಸ್ ಅಂದ್ರೆ ಆ ಒಂದು ಸಿಗ್ನಲ್ ಏನಿರುತ್ತೋ ಅದರ ಕಡೆ ಬೆನ್ ಮಾಡಿಕೊಂಡು ಆ ಒಂದು ಟೈಗರ್ ಅನ್ನ ಎದುರಿಸ್ತಾ ಅವನು ನಿಂತ್ಕೊಳ್ತಾನೆ. ಹಿ ವಾಸ್ ರೆಡಿ. ಎಸ್ ಯಾವ ಕ್ಷಣದಲ್ಲೂ ಕೂಡ ಆ ಒಂದು ಟೈಗರ್ ಇವನ್ ಮೇಲೆ ಈಗ ಜಂಪ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇತ್ತು. ಹಾಗಾಗಿ ಅದನ್ನ ಫೇಸ್ ಮಾಡ್ಲಿಕ್ಕೆ ಅಂತೇಳಿ ಅವನು ನಿಂತ್ಕೊಂಡಿದ್ದಾನೆ. ದ ಟೈಗರ್ ಜಂಪ್ಡ್ ಆನ್ ಟು ಹಿಮ್. ಎಸ್ ಹಾಗೆ ಆ ಒಂದು ಟೈಗರ್ ಮುಂದೆ ನುಗ್ಗಿ ಬಂದ್ಬಿಟ್ಟು ಇವನ್ ಮೇಲೆ ಜಂಪ್ ಮಾಡುತ್ತೆ. ಮಾರ್ವಲಸ್ಲಿ ಹಿ ಎಸ್ಕೇಪ್ಡ್ ದ ಪಾ ಆಫ್ ದ ಟೈಗರ್. ಎಸ್ ಆ ಒಂದು ಪಂಜರಗಳನ್ನು ಹೊಂದಿರತಕ್ಕಂತಹ ಒಂದು ಪಾದಗಳನ್ನ ಇವನ ಮೇಲೆ ಅಪ್ಪಳಿಸಿ ಇವನನ್ನ ಪರಚಲಿಕ್ಕೆ ಅಂತ ಹೇಳಿ ಅದನ್ನ ನೋಡುತ್ತೆ. ಬಟ್ ಇವನು ಮಾರ್ವೆಲಸ್ಲಿ ಅಂದ್ರೆ ಅಮೇಸಿಂಗ್ಲಿ ಇವನೇನ್ ಮಾಡ್ಬಿಡ್ತಾನೆ ಆ ಒಂದು ಟೈಗರ್ನ ಪಾದಗಳಿಂದ ಎಸ್ಕೇಪ್ ಆಗ್ತಾ ಇದ್ದಾನೆ. ಅದರ ಹಿಡಿತಕ್ಕೆ ಇವನು ಸಿಗ್ತಾ ಇಲ್ಲ. ಅಂಡ್ ಸ್ಟ್ರಕ್ ಆನ್ ದ ಅನಿಮಲ್ಸ್ ಶೋಲ್ಡರ್ ವಿತ್ ಹಿಸ್ ಆಕ್ಸ್. ಎಸ್ ಆ ರೀತಿ ಅಪ್ಪಳಿಸ್ತಾ ಇರಬೇಕಾದ್ರೆ ಇವನು ಸೈಡ್ ಸರ್ಕೊಂಡ್ಬಿಟ್ಟು ತನ್ನ ಕೈಲಿದ್ದಂತಹ ಒಂದು ಕೊಡಲಿಯಿಂದ ಆ ಒಂದು ಅನಿಮಲ್ಗೆ ಅಥವಾ ಟೈಗರ್ನ ಒಂದು ಶೋಲ್ಡರ್ಗೆ ಏಟನ್ನ ಕೊಡ್ತಾನೆ. ಆ ಏಟು ಆ ಒಂದು ಟೈಗರ್ನ ಶೋಲ್ಡರ್ಗೆ ಬೀಳುತ್ತೆ. ದ ಟೈಗರ್ ಗೇವ್ ಎ ಬಿಗ್ ರೋರ್ ಅಂಡ್ ಅಟೆಂಪ್ಟೆಡ್ ಟು ಕ್ಲೋಸ್ ಇನ್. ಎಸ್ ಆ ಒಂದು ಟೈಗರ್ಗೆ ಏಟ್ ಬಿದ್ದ ತಕ್ಷಣನೇ ಅದು ತುಂಬಾ ಜೋರಾಗಿ ರೋರ್ ಅಂದ್ರೆ ಗರ್ಜಿಸ್ತಾ ಹಾಗೇನೆ ಕೆಳಗಡೆ ಬೀಳುತ್ತೆ ಮತ್ತು ಮತ್ತೊಂದ್ಸಾರಿ ಈಗ ಅವನ ಮೇಲೆ ಅದು ನೆಗಿತಾ ಇದೆ. ಬಲ್ದೇವ್ ಸ್ಟ್ರಕ್ ದ ಟೈಗರ್ ಅಗೇನ್. ಎಸ್ ಈ ರೀತಿ ಮತ್ತೊಂದ್ಸರಿ ಆ ಟೈಗರ್ ಇವನ್ ಮೇಲೆ ನೆಗಿತಕ್ಕಂತಹ ಸಂದರ್ಭದಲ್ಲಿ ಇವನೇನ್ ಮಾಡ್ಬಿಡ್ತಾನೆ ತನ್ನ ಒಂದು ಕೊಡಲಿಯಿಂದ ಮತ್ತೊಂದ್ಸರಿ ಆ ಒಂದು ಟೈಗರ್ಗೆ ಜೋರಾಗಿ ಹೊಡಿತಾನೆ. ಬಟ್ ಟು ಹೀಸ್ ಹಾರರ್ ದ ಬೀಸ್ಟ್ ಹ್ಯಾಡ್ ಚೇಂಜ್ಡ್ ದ ಡಿರೆಕ್ಷನ್. ಎಸ್ ಇವನೇನು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ನೋ ಆ ಡೈರೆಕ್ಷನ್ ಅಲ್ಲಿ ಆ ಟೈಗರ್ ಜಂಪ್ ಮಾಡೋದಿಲ್ಲ. ತನ್ನ ಒಂದು ಡೈರೆಕ್ಷನ್ ಅನ್ನು ಅದು ಚೇಂಜ್ ಮಾಡ್ತಾ ಇದೆ. ಅಂಡ್ ದ ಆಕ್ಸ್ ವಾಸ್ ಕಾಟ್ ಆನ್ ದ ಟೈಗರ್ಸ್ ಶೋಲ್ಡರ್. ಎಸ್ ಇನ್ನೇನು ಆ ಒಂದು ಟೈಗರ್ನನ್ನು ನಾನು ಕತ್ತರಿಸೇ ಬಿಟ್ಟೆ ಹೊಡೆದಾಕ್ಬಿಟ್ಟೆ ಅಂತ ಇವನು ಅನ್ಕೊಳ್ತಾ ಇರ್ತಾನೆ. ಆದ್ರೆ ಒಂದು ಟೈಗರ್ ಡೈರೆಕ್ಷನ್ ಅನ್ನ ಚೇಂಜ್ ಮಾಡಿದ ಕಾರಣದಿಂದಾಗಿ ಏನಾಗುತ್ತೆ ಅಂದ್ರೆ ಇವನ ಒಂದು ಕೊಡಲಿ ಇತ್ತಲ್ವಾ ಅದು ಒಂದು ಟೈಗರ್ನ ಒಂದು ಶೋಲ್ಡರ್ ಅಲ್ಲಿ ಸಿಲ್ಕಿ ಹಾಕೊಂಡ್ಬಿಡುತ್ತೆ. ಇವನ ಕೈಯಿಂದ ಆ ಒಂದು ಕೊಡಲಿ ತಪ್ಪಿಸ್ಕೊಳ್ಳುತ್ತೆ. ಬಲ್ದೇವ್ ವಾಸ್ ಲೆಫ್ಟ್ ವಿತೌಟ್ ಎ ವೆಪನ್. ಈ ಒಂದು ಆಕ್ಸ್ ಆ ಒಂದು ಟೈಗರ್ ಶರೀರದಲ್ಲಿ ಸಿಲ್ಕೊಂಡಿದ್ರಿಂದ ಈಗ ಅವನ ಕೈಯಲ್ಲಿ ಯಾವುದೇ ಒಂದು ವೆಪನ್ ಆಯುಧ ಇರಲಿಲ್ಲ. ದ ಟೈಗರ್ ರೋಡ್ ವಿತ್ ಪೇನ್ ಸ್ಪ್ರಾಂಗ್ ಅಪಾನ್ ಬಲ್ದೇವ್ ಆಂಗ್ರಿಲಿ ಅಂಡ್ ಟೋರ್ ಹೀಸ್ ಬಾಡಿ. ಆ ಒಂದು ಟೈಗರ್ಗೆ 2 ಸಾರಿ ಏನು ಏಟನ್ನ ಕೊಟ್ಟಿರ್ತಾನೋ ಇದರಿಂದ ಅದಕ್ಕೆ ತುಂಬಾನೇ ಪೇನ್ ನೋವಾಗ್ತಾ ಇರುತ್ತೆ ಮತ್ತು ತುಂಬಾನೇ ಆಂಗ್ರಿ ಅಂದ್ರೆ ಕೋಪದಿಂದಾನೇ ಅದೇನ್ ಮಾಡುತ್ತೆ ಅಂದ್ರೆ ಈ ಬಲ್ದೇವ್ನ ಮೇಲೆ ಸ್ಪ್ರಾಂಗ್ ಅಂದ್ರೆ ಜಂಪ್ ಮಾಡುತ್ತೆ ಮತ್ತು ಅವನ ಒಂದು ಬಾಡಿಯನ್ನ ಟೋರ್ ಅಂದ್ರೆ ಹರಿದ್ ಬಿಡುತ್ತೆ. ಅಂದ್ರೆ ಅದನ್ನ ಬಾಡಿಯನ್ನ ಪೀಸ್ ಮಾಡ್ತಾ ಇದೆ. ಇಟ್ ವಾಸ್ ಆಲ್ ಓವರ್ ಇನ್ ಎ ಫ್ಯೂ ಮಿನಿಟ್ಸ್ ಅಂಡ್ ಬಲ್ದೇವ್ ವಾಸ್ ಡೆಡ್. ಎಸ್ ಕೆಲವು ನಿಮಿಷಗಳಲ್ಲಿ ಅಂದ್ರೆ 1-2 ನಿಮಿಷ ಸಾಕಲ್ವಾ ಒಂದು ಟೈಗರ್ ಒಬ್ಬ ಮನುಷ್ಯನನ್ನ ಕೊಲ್ಲಿಕ್ಕೆ. ಕೇವಲ 1-2 ನಿಮಿಷದಲ್ಲಿನೇ ಆ ಒಂದು ದೇಹವನ್ನು ಅದು ಪೀಸ್ ಮಾಡಿಬಿಡುತ್ತೆ. ಬಲ್ದೇವ್ ಪಾಪ ಸತ್ತು ಹೋಗ್ಬಿಡ್ತಾನೆ. The tiger sat down, licking his wounded leg, roaring with severe pain. ಎಸ್ ಆ ಒಂದು ಟೈಗರ್ಗೆ ಏನು ನೋವಾಗಿರುತ್ತೋ ಅಥವಾ ಆ ಒಂದು ಬಲದೇವನ 2 ಕೊಡಲಿ ಏಟುಗಳನ್ನ ತಿಂದಿರುತ್ತಲ್ವಾ ಆ ಗಾಯಗಳನ್ನ ನೆಕ್ಕಿಕೊಳ್ಳುತ್ತಾ ಹಾಗೇನೆ ಆ ಟೈಗರ್ ಅಲ್ಲಿ ಕೂತ್ಕೊಳ್ತಾ ಇದೆ. ಸಿವಿಯರ್ ಪೇನ್ ಅಂದ್ರೆ ತುಂಬಾ ಭಯಂಕರವಾಗಿರ್ತಕ್ಕಂತಹ ನೋವು ಅದಕ್ಕೆ ಆಗ್ತಾ ಇರುತ್ತೆ ಮತ್ತು ರೋರಿಂಗ್ ಗರ್ಜಿಸ್ತಾ ಹಾಗೇನೆ ಕೂತ್ಕೊಂಡಿರುತ್ತೆ. The overland male approached and entered the tunnel whistling loudly. ಇದ್ಕಿದ್ದಂಗೆನೆ ಅಂದ್ರೆ ಆ ಒಂದು ಟೈಗರ್ ತನ್ನ ಒಂದು ಗಾಯಗಳನ್ನು ನೆಕ್ಕಿಕೊಳ್ಳುತ್ತಾ ಹಾಗೆ ಕೂತ್ಕೊಂಡಿರುತ್ತಲ್ವಾ ಅದೇ ಸಮಯಕ್ಕೆ ಸರಿಯಾಗಿ ಆ ಒಂದು ಟ್ರೈನ್ ಓವರ್ಲ್ಯಾಂಡ್ ಮೇಲ್ ಅಂದ್ರೆ ಆ ಒಂದು ಟ್ರೈನ್ ಅಲ್ಲಿ ಹಾದು ಹೋಗ್ತಾ ಇತ್ತಲ್ವಾ ಆ ಟ್ರೈನ್ ನುಗ್ಗಿ ಬರ್ತಾ ಇದೆ. ಅಂಡ್ ಎಂಟರ್ ದ ಟನೆಲ್ ಅಂದ್ರೆ ಆ ಒಂದು ಸುರಂಗವನ್ನ ವಿಸ್ಲಿಂಗ್ ಅಂದ್ರೆ ಒಂದು ಸಿಳ್ಳೆಯನ್ನ ಹಾಕ್ತಾ ಅಂದ್ರೆ ಹಾರ್ನ್ ಹಾಕ್ತಾ ಆ ಒಂದು ಸುರಂಗವನ್ನ ಪ್ರವೇಶಿಸ್ತಾ ಇದೆ. The tiger got up and ran as fast as possible with its wounded leg. ಎಸ್ ನೋಡಿ ಆ ಒಂದು ಟೈಗರ್ ಈಗ ತಪ್ಪಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ಹಿಂದ್ಗಡೆ ಈಗ ಆಲ್ರೆಡಿ ಆ ಒಂದು ಟ್ರೈನ್ ತನ್ನ ಕಡೆ ಮುನ್ನುಗ್ಗಿ ಬರ್ತಾ ಇದೆ. ಈಗ ಆ ಒಂದು ಡೈರೆಕ್ಷನ್ ಇಂದ ಅದಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದಕ್ಕೆ ತಪ್ಪಿಸ್ಕೊಳ್ಳಿಕ್ಕೆ ಒಂದೇ ಒಂದು ದಾರಿ ಯಾವ್ದಪ್ಪ ಅಂದ್ರೆ ಆ ಒಂದು ಟನೆಲ್ ಮೂಲಕ ಅದು ಹಾದು ಹೋಗ್ಬೇಕಾಗಿತ್ತು. ಹಾಗಾಗಿ ತನ್ನ ಒಂದು
ವೂಂಡೆಡ್ ಲೆಗ್ ಅಂದ್ರೆ ತನ್ನ ಒಂದು ಗಾಯವಾಗಿರ್ತಕ್ಕಂತಹ ಕಾಲಿನಿಂದಾನೇ ಅದು ಈಗ ಓಡಬೇಕಾಗಿತ್ತು. ಹಾಗಾಗಿ ಅದು ಎದ್ಬಿಟ್ಟು ತನ್ನಿಂದ ಎಷ್ಟು ಸಾಧ್ಯನೋ ಅಷ್ಟೊಂದು ವೇಗದಲ್ಲಿ ಆ ಒಂದು ಟನೆಲ್ ಮೂಲಕ ಅಥವಾ ಆ ಒಂದು ಸುರಂಗದ ಮೂಲಕ ಹಾದು ಹೋಗ್ತಾ ಇದೆ, ಓಡಿ ಹೋಗ್ತಾ ಇದೆ. ಬಟ್ ಇಟ್ ವಾಸ್ ನಾಟ್ ಏಬಲ್ ಟು ಎಸ್ಕೇಪ್ ಫ್ರಮ್ ದ ಕ್ಲಚಸ್ ಆಫ್ ಡೆತ್. ಎಸ್, ಅದರಿಂದ ಸಾವನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಪ್ಪ ಅಂದ್ರೆ ಆಲ್ರೆಡಿ ಅದರ ಕಾಲುಗಳು ಅಥವಾ ಗಾಯ ಆಗಿಬಿಟ್ಟಿದ್ದಾವೆ, ಅದರಿಂದ ತುಂಬಾ ಜೋರಾಗಿ ಓಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಒಂದು ಟ್ರೈನ್ ಇದರ ಮೇಲೆ ಅಪ್ಪಳಿಸಿಬಿಡುತ್ತೆ. ಟೈಗರ್ ಕೂಡ ಅಲ್ಲಿ ತನ್ನ ಪ್ರಾಣವನ್ನ ಕಳ್ಕೊಳ್ಳುತ್ತೆ. ವಿತ್ ಎ ರೋರ್ ಅಂಡ್ ಶವರ್ ಆಫ್ ಸ್ಪಾರ್ಕ್ಸ್ ದ ಟ್ರೈನ್ ಪಾಸ್ಡ್ ಥ್ರೂ ದ ಟೈನಲ್. ಎಸ್, ತುಂಬಾ ಜೋರಾಗಿ ಸೌಂಡ್ ಅನ್ನು ಮಾಡ್ತಾ ಆ ಒಂದು ಟ್ರೈನ್ ಆ ಒಂದು ಕಣಿವೆಯಲ್ಲಿ ಹಾದು ಹೋಗ್ತಾ ಇದೆ. ಸೈಲೆನ್ಸ್ ರಿಟರ್ನ್ಡ್ ಒನ್ಸ್ ಅಗೇನ್ ಟು ದ ಫಾರೆಸ್ಟ್ ಅಂಡ್ ದ ಟನೆಲ್. ಎಸ್, ಆ ಒಂದು ಟ್ರೈನ್ ಆ ಒಂದು ಟನೆಲ್ ಅನ್ನ ಹಾದು ಹೋದ ನಂತರದಲ್ಲಿ ಮತ್ತೊಂದ್ಸರಿ ಭಯಂಕರವಾಗಿರ್ತಕ್ಕಂಥ ಒಂದು ಶಾಂತವಾದಂತಹ ವಾತಾವರಣ ಆ ಇಡೀ ಫಾರೆಸ್ಟ್ ಅನ್ನ ಆವರಿಸಿಕೊಳ್ಳುತ್ತೆ. At the next station, the driver stopped the train to water the engine. ಎಸ್, ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಆ ಡ್ರೈವರ್ ಏನ್ ಮಾಡ್ತಾನೆ ಅಂದ್ರೆ ಆ ಲೋಕೋ ಪೈಲಟ್ ಏನ್ ಇರ್ತಾನೋ ಅವನು ಆ ಒಂದು ಎಂಜಿನ್ಗೆ ಸ್ವಲ್ಪ ನೀರನ್ನ ಹಾಕೋಣ, ಅದು ಸ್ವಲ್ಪ ಕೋಲ್ಡ್ ಆಗಲಿ ಅಂತ ಹೇಳಿ ಕೆಳಗಡೆ ಇಳಿತಾನೆ. He got down to check the headlamps. ಆ ಒಂದು ಹೆಡ್ ಲ್ಯಾಂಪ್ಸ್ಗಳು ಸರಿಯಾಗಿದೆ ಇಲ್ವೋ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಅಂತೇಳಿ ಮುಂದ್ಗಡೆ ಬರ್ತಾನೆ. To his surprise, there was Tiger's body cut in half by the engine just above the cow catcher of the train. ಎಸ್, ಏನೋ ಅವನು ಒಂದು ಹೆಡ್ ಲ್ಯಾಂಪ್ ಸರಿಯಾಗಿದಾವೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಲಿಕ್ಕೆ ಅಂತೇಳಿ ಮುಂದೆ ಬರ್ತಾನಲ್ವಾ, ಆಗ ಅವನಿಗೆ ಅಲ್ಲಿ ಒಂದು ಸರ್ಪ್ರೈಸ್ ಕಾದಿರುತ್ತೆ. ಅದೇನಪ್ಪ ಅಂದ್ರೆ ಆ ಒಂದು ಟೈಗರ್ನ ಬಾಡಿ ಆ ಒಂದು ಕೌ ಕ್ಯಾಚರ್ ಅಂದ್ರೆ ಆ ಒಂದು ಟ್ರೈನಿನ ಎಂಜಿನ್ ಮುಂದ್ಗಡೆ ಏನಿರುತ್ತಲ್ವಾ ಆ ಭಾಗದಲ್ಲಿ ಆ ಒಂದು ಟೈಗರ್ನ ಡೆಡ್ ಬಾಡಿ ಸಿಲುಕಿಕೊಂಡಿರುತ್ತೆ. ದೇರ್ ವಾಸ್ ಎಕ್ಸೈಟ್ಮೆಂಟ್ ಎಟ್ ದ ಸ್ಟೇಷನ್. ಎಸ್, ಆ ಒಂದು ಸತ್ತಿರ್ತಕ್ಕಂತಹ ಹುಲಿಯನ್ನ ನೋಡ್ತಾ ತುಂಬಾ ಜನಗಳು ಅಲ್ಲಿ ಸೇರ್ಕೊಂಡು ತುಂಬಾ ಎಕ್ಸೈಟ್ ಆಗಿ ಅದನ್ನ ನೋಡ್ತಾ ನಿಂತ್ಕೊಂಡಿರ್ತಾರೆ. ಬಟ್ ಎಟ್ ದ ಟನೆಲ್ ದೇರ್ ವಾಸ್ ನೋ ಸೌಂಡ್ ಎಕ್ಸೆಪ್ಟ್ ದ ಸೌಂಡ್ ದ ಬಾಯ್ ಕ್ರೈಯಿಂಗ್ ಬಿಸೈಡ್ ಹಿಸ್ ಫಾದರ್ಸ್ ಡೆಡ್ ಬಾಡಿ. ಈ ಕಡೆ ತುಂಬಾ ಜನಗಳು ಎಕ್ಸೈಟ್ ಆಗಿದ್ರು ಕೂಡ ಆ ಕಡೆ ಅಂದ್ರೆ ಆ ಟನೆಲ್ ಹತ್ರ ಆ ಒಂದು ಸತ್ತು ಬಿದ್ದಿರ್ತಕ್ಕಂತಹ ತನ್ನ ತಂದೆಯ ಶರೀರದ ಬಳಿ ಆ ಹುಡುಗ ಅಂದ್ರೆ ಟೆಂಬು ಏನಿದ್ನೋ ಅವನು ತುಂಬಾ ಅಳುತ್ತಾ ಹಾಗೇನೆ ನಿಂತ್ಕೊಂಡಿರ್ತಾನೆ. ದೇರ್ ಯಂಗ್ ಟೆಂಬು ಸಾಬ್ಸ್ ಕ್ವಯಟ್ಲಿ ಆಸ್ ಹಿ ಸಿಟ್ಸ್ ಬಿಸೈಡ್ ದ ಬಾಡಿ ಆಫ್ ಹಿಸ್ ಫಾದರ್. ಎಸ್, ತನ್ನ ಒಂದು ತಂದೆಯ ಸತ್ತಿರ್ತಕ್ಕಂಥ ಶರೀರದ ಬಳಿ ಕೂತ್ಕೊಂಡು ಆ ಹುಡುಗ ಸಾಬ್ ಅಂದ್ರೆ ತುಂಬಾ ದುಃಖವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ, ಅಳ್ತಾ ಇರ್ತಾನೆ. ಗಾರ್ಡನಿಂಗ್ ಇಟ್ ಫ್ರಮ್ ದ ಜಾಕಲ್ಸ್ ಅಂಡ್ ಹೈನಾಸ್ ಅಂಟಿಲ್ ದ ಬ್ರೇಕಿಂಗ್ ಆಫ್ ಡಾನ್. ಅಂದ್ರೆ ಬೆಳಗಾಗೋವರೆಗೂ ಕೂಡ ಆ ಒಂದು ನರಿಗಳಿರ್ಬೋದು ಮತ್ತು ಹೈನಾಗಳಿರ್ಬೋದು ಅವುಗಳಿಂದ ಆ ಒಂದು ತನ್ನ ತಂದೆಯ ಶರೀರವನ್ನ ಕಾಪಾಡ್ತಾ ಮತ್ತು ಅಳ್ತಾ ಆ ಹುಡುಗ ಅಲ್ಲೇನೆ ಕುತ್ಕೊಂಡಿರ್ತಾನೆ. Tembu and his mother and sister grieve for Baldev for 2 whole days. ಎಸ್, ಸುಮಾರು 2 ದಿನಗಳ ಕಾಲ ಆ ಇಬ್ಬರು ಮಕ್ಕಳು ಮತ್ತು ಆ ಒಂದು ಬಲದೇವನ ಹೆಂಡತಿ ಇಬ್ರು ಕೂಡ ತುಂಬಾ ದುಃಖವನ್ನ ವ್ಯಕ್ತಪಡಿಸ್ತಾ ಅಳ್ತಾ ಕೂತ್ಕೊಂಡಿರ್ತಾರೆ. ಅಂದ್ರೆ 2 ದಿನ ತುಂಬಾ ದುಃಖದಲ್ಲಿ ಅವ್ರು ಇರ್ತಾರೆ. ಆಫ್ಟರ್ 3 days Tembu gained the strength and took the responsibility of his father. ಎಸ್, 3 ದಿನಗಳ ನಂತರ ಆ ಒಂದು ತೆಂಬು ಏನಿದ್ನೋ ಅವನು ಆ ಒಂದು ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿಗಳನ್ನ ಅಂದ್ರೆ ಜವಾಬ್ದಾರಿಗಳನ್ನ ಅವನು ಪಡ್ಕೊಳ್ತಾ ಇದ್ದಾನೆ. ಅಂದ್ರೆ ಆ ತಂದೆ ಏನು ಕೆಲಸ ಮಾಡ್ತಾ ಇದ್ನೋ ಆ ಕೆಲಸವನ್ನ ನಿರ್ವಹಣೆ ಮಾಡ್ಲಿಕ್ಕೆ ಮಗ ಈಗ ಸಿದ್ಧನಾಗ್ತಾ ಇದ್ದಾನೆ. He took the charge in the place of his father as a signal man. ಎಸ್, ಆ ಒಂದು ಸಿಗ್ನಲ್ ಮ್ಯಾನ್ ಏನಾಗಿದ್ನೋ ಇವನ ತಂದೆ ಅದೇ ಕೆಲಸವನ್ನ ಮಗ ಕೂಡ ಕಂಟಿನ್ಯೂ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾನೆ. ಆ ಒಂದು ಚಾರ್ಜ್ ಅನ್ನು ಅವನು ತೆಗೆದುಕೊಳ್ತಾ ಇದ್ದಾನೆ. He sat down in the darkness to wait for the train. ಎಸ್, ಅವನು ಕತ್ತಲೆಯಲ್ಲಿ ಆ ಒಂದು ಟ್ರೈನ್ಗೋಸ್ಕರ ಅಂದ್ರೆ ಆ ಒಂದು ಟ್ರೈನ್ ಬಂದಾಗ ಸಿಗ್ನಲ್ ಕೊಡ್ಲಿಕ್ಕೆ ಅಂತೇಳಿ ಕಾಯ್ತಕ್ಕಂತಹ ಒಂದು ದೃಶ್ಯವನ್ನು ನಾವು ನೋಡಬಹುದು. There is nothing to be afraid of because his father had killed the tiger. ಎಸ್, ಈಗ ಒಂದು ದಟ್ಟವಾಗಿರ್ತಕ್ಕಂತಹ ಅರಣ್ಯದಲ್ಲಿ ಭಯ ಪಡ್ತಕ್ಕಂತಹ ಯಾವುದೇ ವಿಷಯ ಇಲ್ಲ. ಯಾಕಂದ್ರೆ ತುಂಬಾ ಭಯವನ್ನ ಪಡಿಸ್ತಕ್ಕಂತಹ ಒಂದು ಪ್ರಾಣಿ ಯಾವುದಾಗಿತ್ತು? ಹುಲಿಯಾಗಿತ್ತು. ಈಗ ಆ ಹುಲಿಯನ್ನ ತನ್ನ ತಂದೆ ಈಗ ಆಲ್ರೆಡಿ ಕೊಂದುಬಿಟ್ಟಿದ್ದಾನೆ. ಹಾಗಾಗಿ ನಾನು ಯಾವುದೇ ಒಂದು ಭಯವನ್ನ ಪಡ್ತಕ್ಕಂತಹ ಅವಶ್ಯಕತೆ ಇಲ್ಲ ಅಂತಕ್ಕಂತಹ ಒಂದು ಧೈರ್ಯವನ್ನು ನಾವು ಇಲ್ಲಿ ಆ ಒಂದು ತೆಂಬುವಿನಲ್ಲಿ ಕಾಣ್ತಾ ಇದ್ದೇವೆ. ಹಿ ಹ್ಯಾಡ್ ಹಿಸ್ ಫಾದರ್ಸ್ ಆಕ್ಸ್. ಎಸ್, ಆ ಒಂದು ಕೊಡಲಿ ಏನಿತ್ತಲ್ವ ತನ್ನ ತಂದೆಯ ಬಳಿ, ಆ ಒಂದು ಕೊಡಲಿ ಈಗ ಈ ಒಂದು ಮಗನಿಗೆ ಸೇರಿದೆ. And soon he learned to use the axe. ಎಸ್, ಕೆಲವೇ ದಿನಗಳಲ್ಲಿ ಆ ಒಂದು ಕೊಡಲಿಯನ್ನ ಯಾವ ರೀತಿ ಯೂಸ್ ಮಾಡಬೇಕು, ಯಾವ ರೀತಿ ಬಳಸಬೇಕು, ತನ್ನನ್ನ ತಾನು ಯಾವ ರೀತಿ ರಕ್ಷಣೆಯನ್ನ ಅದರಿಂದ ಮಾಡ್ಕೋಬಹುದು ಅಂತಕ್ಕಂತಹ ಒಂದು ಕೌಶಲ್ಯಗಳನ್ನ ಅವನು ಬೇಗನೆ ಕಲಿತಾನೆ.